त्वा गणपतिगं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद नश्चिन्वन्नोतिभिः सीदसादनम्. ಆತ್ಮೀಯರೇ, ಈ ಚೀನಾ ಪ್ರವಾಸವನ್ನು ಯಶಸ್ವಿಯಾಗಿ, ಸುಖಕರವಾಗಿ ಹಾಗೂ ಅವಿಸ್ಮರಣೀಯ ಅನುಭವವನ್ನಾಗಿ ರೂಪಿಸಲು ಸಹಕರಿಸಿದ ಎಲ್ಲಾ ಪ್ರವಾಸಿಗರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಪ್ರವಾಸದ ಪ್ರತಿಯೊಂದು ಹಂತದಲ್ಲೂ ಅತ್ಯುತ್ತಮ ವ್ಯವಸ್ಥೆ ಕಲ್ಪಿಸಿ ಆತ್ಮೀಯವಾಗಿ ನಮ್ಮನ್ನು ಮುನ್ನಡೆಸಿದ ಏರ್1 ಟ್ರಾವೆಲ್ಸ್ ವ್ಯವಸ್ಥಾಪಕರಾದ ಶ್ರೀ ಟೆನ್ನಿಸ್ ರಾಜೇಶ್ ಅವರಿಗೆ ನಮ್ಮ ಅನಂತ ಕೃತಜ್ಞತೆಗಳು. ಈ ಅಪೂರ್ವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಕರ್ನಾಟಕ ಹಿರಿಯ ನಾಗರಿಕರ ವೇದಿಕೆಗಳ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಈ ಸ್ಮರಣೀಯ ಸಾಕ್ಷ್ಯಚಿತ್ರವನ್ನು ಅಂದವಾಗಿ ರೂಪಿಸಲು ತಮ್ಮ ಅಮೂಲ್ಯ ಸಮಯ, ಪರಿಶ್ರಮ ಮತ್ತು ಕೌಶಲ್ಯವನ್ನು ಅರ್ಪಿಸಿದ ಶ್ರೀ ಮಧುಕರ್ ಅವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳು. ಪ್ರವಾಸ ಮುಗಿದರೂ ಅದರ ಸುವರ್ಣ ನೆನಪುಗಳು ನಮ್ಮ ಹೃದಯದಲ್ಲಿ ಸದಾ ಚಿರಸ್ಥಾಯಿಯಾಗಿ ಉಳಿಯಲಿ. ಪ್ರವಾಸವು ಕೆಲವು ದಿನಗಳದ್ದಾಗಿರಬಹುದು, ಆದರೆ ಅದರಲ್ಲಿ ಕಂಡ ಸುಂದರ ತಾಣಗಳು, ಬೆಸೆದ ಸ್ನೇಹಗಳು, ಹಂಚಿಕೊಂಡ ಸಂತಸದ ಕ್ಷಣಗಳು ಮತ್ತು ಒಟ್ಟಾಗಿ ಕಳೆದ ಅಮೂಲ್ಯ ಸಮಯ ಜೀವನ ಪರ್ಯಂತ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ. ಈ ಚೀನಾ ಪ್ರವಾಸವು ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಸುವರ್ಣ ಅಧ್ಯಾಯವಾಗಿದೆ. ಈ ಸುಂದರ ನೆನಪುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಇನ್ನಷ್ಟು ಆರೋಗ್ಯ, ಸಂತೋಷ ಮತ್ತು ಹೊಸ ಪ್ರವಾಸಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಎಂಬ ಆಶಯ. ಪ್ರಯಾಣವು ಮುಗಿಯಬಹುದು, ಆದರೆ ಅದರ ನೆನಪುಗಳು ಎಂದಿಗೂ ಮುಗಿಯುವುದಿಲ್ಲ. ಸರ್ವರಿಗೂ ಶುಭವಾಗಲಿ. ಧನ್ಯವಾದಗಳು. ದಿನಾಂಕ 10 ಜೂನ್ 2026. ಬೆಂಗಳೂರಿನಿಂದ ನಮ್ಮ ಚೀನಾ ಪ್ರವಾಸ ಆರಂಭವಾಗಿ ಹಾಂಗ್ಕಾಂಗ್ ಮೂಲಕ ನಾವು ಮೊದಲಿಗೆ ತಲುಪಿದ್ದು ಶಾಂಘೈ ನಗರಕ್ಕೆ. ಶಾಂಘೈ ವಿಶ್ವದ ಅತಿ ದೊಡ್ಡ ಹಾಗೂ ಅತ್ಯಂತ ದಟ್ಟ ಜನವಸತಿ ಹೊಂದಿರುವ ಆಧುನಿಕ ಮಹಾನಗರಗಳಲ್ಲಿ ಒಂದಾಗಿದೆ. ಇಲ್ಲಿ ನಾವು ಮೊದಲು ಭೇಟಿ ನೀಡಿದ್ದು ಶಾಂಘೈ ಟವರ್. ಇದು ಚೀನಾದ ಅತ್ಯಂತ ಎತ್ತರದ ಕಟ್ಟಡವಾಗಿದ್ದು ಸುಮಾರು 632 ಮೀಟರ್ ಅಂದರೆ 273 ಅಡಿ ಎತ್ತರ ಹೊಂದಿದೆ. ಅತ್ಯಾಧುನಿಕ ವೇಗದ ಎಲಿವೇಟರ್ ಮೂಲಕ ಮೇಲಕ್ಕೆ ತಲುಪಿದ ನಂತರ ಇಡೀ ಶಾಂಘೈ ನಗರದ ಅದ್ಭುತ ವಿಹಂಗಮ ನೋಟ ನಮ್ಮ ಕಣ್ಮುಂದೆ ತೆರೆದುಕೊಂಡಿತು. ಸಂಜೆಯ ಸಮಯವಾಗಿದ್ದರಿಂದ ವರ್ಣರಂಜಿತ ದೀಪಾಲಂಕಾರಗಳಿಂದ ಇಡೀ ನಗರ ಹೊಳೆಯುತ್ತಿತ್ತು. ಆ ಮನಮೋಹಕ ದೃಶ್ಯವನ್ನು ನಾವು ಕಣ್ತುಂಬಿಕೊಂಡು ಜೀವನದ ಮರೆಯಲಾಗದ ಸುಂದರ ಕ್ಷಣಗಳಲ್ಲಿ ಒಂದಾಗಿ ಮನಸ್ಸಿನಲ್ಲಿ ಅಚ್ಚೊತ್ತಿಕೊಂಡೆವು. ದಿನಾಂಕ 11 ಜೂನ್ 2026. ಇಂದು ನಾವು ಭೇಟಿ ನೀಡಿದ್ದು ಶಾಂಘೈನ ಪ್ರಸಿದ್ಧ ಜಡೆ ಬುದ್ಧ ದೇವಾಲಯಕ್ಕೆ. ಈ ದೇವಾಲಯವನ್ನು ಕ್ರಿ.ಶ. 1882ರಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿರುವ 2 ಸುಂದರ ಜಡೆ ಕಲ್ಲಿನ ಬುದ್ಧನ ವಿಗ್ರಹಗಳನ್ನು ಮ್ಯಾನ್ಮಾರ್ನಿಂದ ತರಲಾದ ಅಮೂಲ್ಯ ಜಡೆ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದರ ಜೊತೆಗೆ ಭವ್ಯವಾದ ಮಾರ್ಬಲ್ ಬುದ್ಧನ ವಿಗ್ರಹವು ಭಕ್ತರ ಗಮನ ಸೆಳೆಯುತ್ತದೆ. ದೇವಾಲಯದ ಒಳಾಂಗಣವು ವಿಶಾಲವಾದ ಮರದ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿದ್ದು ಅದರ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ಮನಸೆಳೆಯುವಂತಿದೆ. ಈ ಪವಿತ್ರ ಸ್ಥಳದ ಪ್ರಶಾಂತ ವಾತಾವರಣವು ಪ್ರತಿಯೊಬ್ಬರ ಮನಸ್ಸಿಗೂ ನೆಮ್ಮದಿ ಮತ್ತು ಭಕ್ತಿಭಾವವನ್ನು ಉಂಟುಮಾಡುತ್ತದೆ. ಚೀನಾದಲ್ಲಿ ಸುಮಾರು 100 ಮಿಲಿಯನ್ ಬೌದ್ಧ ಧರ್ಮದ ಅನುಯಾಯಿಗಳು ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಅವರ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಜಡೆ ಬುದ್ಧ ದೇವಾಲಯದ ದರ್ಶನದ ನಂತರ ನಾವು 1000 ಟ್ರೀಸ್ ಎಂಬ ವಿಶಿಷ್ಟ ಕಟ್ಟಡವನ್ನು ವೀಕ್ಷಿಸಿದೆವು. ಈ ಕಟ್ಟಡವು ವಿಶ್ವಪ್ರಸಿದ್ಧ ಬ್ರಿಟಿಷ್ ವಿನ್ಯಾಸಕಾರರಿಂದ ರೂಪುಗೊಂಡ ಆಧುನಿಕ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ಕಟ್ಟಡದ ವಿವಿಧ ಹಂತಗಳಲ್ಲಿ 1000ಕ್ಕೂ ಹೆಚ್ಚು ಮರಗಳು ಮತ್ತು ಹಸಿರು ಸಸ್ಯಗಳನ್ನು ಬೆಳೆಸಲಾಗಿದ್ದು ಪ್ರಕೃತಿ ಮತ್ತು ಆಧುನಿಕ ವಾಸ್ತುಶಿಲ್ಪದ ಅಪೂರ್ವ ಸಂಗಮವನ್ನು ಇದು ಪ್ರತಿಬಿಂಬಿಸುತ್ತದೆ. ಅದೇ ದಿನ ಸಂಜೆ ನಾವು ಹುವಾಂಗ್ಪು ನದಿಯಲ್ಲಿ ಆಕರ್ಷಕ ಕ್ರೂಸ್ ಹಡಗಿನಲ್ಲಿ ವಿಹರಿಸುವ ಅದ್ಭುತ ಅನುಭವವನ್ನು ಪಡೆದೆವು. ಸುಮಾರು 45 ನಿಮಿಷಗಳ ಈ ಜಲಯಾನದಲ್ಲಿ ನದಿಯ 2 ದಡಗಳಲ್ಲಿ ಬೆಳಗುತ್ತಿದ್ದ ಶಾಂಘೈ ನಗರದ ಭವ್ಯ ಗಗನಚುಂಬಿ ಕಟ್ಟಡಗಳು ಮತ್ತು ವರ್ಣರಂಜಿತ ದೀಪಾಲಂಕಾರಗಳು ನಮ್ಮ ಕಣ್ಮನಗಳನ್ನು ಸೂರೆಗೊಂಡವು. ಸಂಜೆಯ ಮಬ್ಬಿನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಶಾಂಘೈ ನಗರದ ಸೊಬಗು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಿತು. ಈ ಕ್ರೂಸ್ ಪ್ರಯಾಣ ನಮ್ಮ ಚೀನಾ ಪ್ರವಾಸದ ಅತ್ಯಂತ ಮನಮೋಹಕ ಕ್ಷಣಗಳಲ್ಲಿ ಒಂದಾಗಿತ್ತು. ಶಾಂಘೈ ಪ್ರವಾಸದ ಮುಂದಿನ ಹಂತವಾಗಿ ನಾವು ಪೀಪಲ್ಸ್ ಸ್ಕ್ವೇರ್ಗೆ ಭೇಟಿ ನೀಡಿದೆವು. ಇದು ಶಾಂಘೈ ನಗರದ ಪ್ರಮುಖ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿದೆ. ವಿಶಾಲವಾದ ಉದ್ಯಾನ, ಸುಂದರವಾದ ನೀರಿನ ಕಾರಂಜಿ ಹಾಗೂ ಸುತ್ತಮುತ್ತಲಿನ ಆಧುನಿಕ ಕಟ್ಟಡಗಳು ಈ ಪ್ರದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ನಂತರ ನಾವು ಎ.ಪಿ. ಪ್ಲಾಜಾ ಎಂಬ ಪ್ರಸಿದ್ಧ ಶಾಪಿಂಗ್ ಕೇಂದ್ರಕ್ಕೆ ಭೇಟಿ ನೀಡಿದೆವು. ಇಲ್ಲಿ ವಿವಿಧ ರೀತಿಯ ವಸ್ತುಗಳು ಲಭ್ಯವಿದ್ದು ನಮ್ಮ ಸಹಪ್ರಯಾಣಿಕರಲ್ಲಿ ಹಲವರು ನೆನಪಿನ ಕಾಣಿಕೆಗಳನ್ನು ಖರೀದಿಸಿದರು.
12 ಜುಲೈ 2026. ಅಲ್ಲಿಂದ ನಾವು ಚೀನಾದ ಅತ್ಯಾಧುನಿಕ ಬುಲೆಟ್ ರೈಲಿನಲ್ಲಿ ನಾನ್ಜಿಂಗ್ ನಗರಕ್ಕೆ ಪ್ರಯಾಣ ಬೆಳೆಸಿದೆವು. ವೇಗ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವ ನಮ್ಮೆಲ್ಲರಿಗೂ ವಿಶೇಷವಾಗಿತ್ತು. ನಾನ್ಜಿಂಗ್ ಹಿಂದೆ ಚೀನಾದ ರಾಜವಂಶಗಳ ಕಾಲದಲ್ಲಿ ದೇಶದ ರಾಜಧಾನಿಯಾಗಿತ್ತು. ನಂತರ ರಾಜಧಾನಿಯನ್ನು ಬೀಜಿಂಗ್ ನಗರಕ್ಕೆ ಸ್ಥಳಾಂತರಿಸಲಾಯಿತು. ಇತಿಹಾಸ ಮತ್ತು ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಹೊಂದಿರುವ ನಾನ್ಜಿಂಗ್ ನಗರದಲ್ಲಿ ಪ್ರಸಿದ್ಧ ಪ್ರಾಣಿ ಸಂಗ್ರಹಾಲಯ, ಆಕರ್ಷಕ ವಸ್ತು ಸಂಗ್ರಹಾಲಯಗಳು ಹಾಗೂ ಚೀನಾದ ಪ್ರಾಚೀನ ನಗರಗೋಡೆಯ ಭಾಗಗಳು ಇಂದಿಗೂ ಅದರ ವೈಭವವನ್ನು ಸಾರುತ್ತಿವೆ. 13 ಜುಲೈ 2026 ರಂದು ನಾವು ವಿಮಾನದಲ್ಲಿ ಪ್ರಕೃತಿ ಸೌಂದರ್ಯಗಳಿಂದ ಕಂಗೊಳಿಸುವ ಶಾಂಗ್ಜಿಯಾಜಿ ನಗರಕ್ಕೆ ಪ್ರಯಾಣ ಬೆಳೆಸಿದೆವು. ಇಲ್ಲಿ ಮೊದಲು ನಾವು ವೀಕ್ಷಿಸಿದ ಸ್ಥಳ ರಾಷ್ಟ್ರೀಯ ಅರಣ್ಯ ಉದ್ಯಾನವನ ನ್ಯಾಷನಲ್ ಫಾರೆಸ್ಟ್ ಪಾರ್ಕ್. ಈ ಉದ್ಯಾನವನವು ಬೆಣಚುಕಲ್ಲು, ಕ್ವಾರ್ಟ್ಸ್ ಮತ್ತು ಮರಳುಗಲ್ಲು ಸ್ಯಾಂಡ್ಸ್ಟೋನ್ ಗಳಿಂದ ನಿರ್ಮಿತವಾದ ಆಕಾಶ ಮುಟ್ಟುವ ಬೃಹತ್ ಶಿಲಾಸ್ತಂಭಗಳಿಂದ ಆವೃತವಾಗಿದ್ದು ತನ್ನ ಅಪೂರ್ವ ನೈಸರ್ಗಿಕ ಸೌಂದರ್ಯಕ್ಕಾಗಿ ವಿಶ್ವಪ್ರಸಿದ್ಧವಾಗಿದೆ. ಈ ಅದ್ಭುತ ದೃಶ್ಯಗಳು ಕರ್ನಾಟಕದ ಯಾಣ ಅವನ್ನು ನೆನಪಿಗೆ ತರುತ್ತವೆ. ಸುಮಾರು 7.5 ಕಿಲೋಮೀಟರ್ ವ್ಯಾಪ್ತಿಯ ಈ ಪರ್ವತ ಪ್ರದೇಶವನ್ನು ತಲುಪಲು ಬೈಲಾಂಗ್ ಎಲಿವೇಟರ್ ಎಂಬ ಪ್ರಪಂಚದ ಅತ್ಯಂತ ಎತ್ತರದ ಹೊರಾಂಗಣ ಗಾಜಿನ ಎಲಿವೇಟರ್ಗಳಲ್ಲಿ ಒಂದರಲ್ಲಿ ಪ್ರಯಾಣ ಮಾಡಬೇಕು. ಅಲ್ಲದೆ ಉದ್ಯಾನವನದ ವಿವಿಧ ಭಾಗಗಳನ್ನು ವೀಕ್ಷಿಸಲು ಶಟಲ್ ಬಸ್ಗಳು ಮತ್ತು ಕೇಬಲ್ ಕಾರ್ಗಳಲ್ಲಿಯೂ ಸಂಚರಿಸಬೇಕಾಗುತ್ತದೆ. ಪ್ರಸಿದ್ಧ ನಿರ್ದೇಶಕ ಜೇಮ್ಸ್ ಕ್ಯಾಮೆರಾನ್ ಅವರ ಅವತಾರ್ ಚಲನಚಿತ್ರದಲ್ಲಿನ ಕೆಲವು ಅದ್ಭುತ ದೃಶ್ಯಗಳಿಗೆ ಇಲ್ಲಿನ ಪರ್ವತ ಶ್ರೇಣಿಗಳೇ ಸ್ಫೂರ್ತಿಯಾಗಿರುವುದರಿಂದ ಈ ಪ್ರದೇಶವನ್ನು ಅವತಾರ್ ಪರ್ವತ ಎಂದು ಕರೆಯಲಾಗುತ್ತದೆ. 14 ಜುಲೈ 2006. ನಾವು ವೀಕ್ಷಿಸಿದ್ದು ಗ್ರ್ಯಾಂಡ್ ಕ್ಯಾನಿಯನ್ ಗ್ಲಾಸ್ ಬ್ರಿಡ್ಜ್. ಇದು ಭವ್ಯವಾದ ಕಣಿವೆಯ ಮೇಲೆ ನಿರ್ಮಿಸಲಾದ ವಿಶ್ವದ ಅತ್ಯಂತ ಉದ್ದವಾದ ಗಾಜಿನ ಸೇತುವೆಗಳಲ್ಲಿ ಒಂದಾಗಿದೆ. ಇದರ ಉದ್ದ ಸುಮಾರು 430 ಮೀಟರ್ 410 ಅಡಿ. ಈ ಸೇತುವೆಯ ಮೇಲೆ ನಡೆಯುವಾಗ ಪಾರದರ್ಶಕ ಗಾಜಿನ ಮೂಲಕ ಕಣಿವೆಯ ಕೆಳಭಾಗದ ಅದ್ಭುತ ನೈಸರ್ಗಿಕ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು, ಆಳವಾದ ಕಣಿವೆ ಮತ್ತು ಮನಮೋಹಕ ಪ್ರಕೃತಿ ಸೌಂದರ್ಯವು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿತು. ಈ ಸ್ಥಳದ ಅನುಭವ ನಮ್ಮ ಪ್ರವಾಸದ ಅತ್ಯಂತ ರೋಮಾಂಚಕಾರಿ ಹಾಗೂ ಅವಿಸ್ಮರಣೀಯ ಕ್ಷಣಗಳಲ್ಲಿ ಒಂದಾಯಿತು. 15 ಜುಲೈ 2026 ವೀಕ್ಷಣೆ ಟಯಾಂಜಿನ್ ಪರ್ವತ ಚಿಯನ್ಝೈ ಮೌಂಟೇನ್. ಇದು ಪ್ರಾಕೃತಿಕ ಗುಹೆಯಿಂದಾಗಿ ಖ್ಯಾತಿ ಪಡೆದಿದೆ. ಇದನ್ನು ಸ್ವರ್ಗದ ಬಾಗಿಲು ಎಂದು ಕರೆಯುತ್ತಾರೆ. ಸಮುದ್ರ ತೀರದಿಂದ 5,000 ಅಡಿ ಎತ್ತರದಲ್ಲಿದೆ. ಇದು ಪ್ರಪಂಚದಲ್ಲಿಯೇ ಎತ್ತರದ ಗುಹೆಯಾಗಿದೆ. ಈ ಅದ್ಭುತ ಸ್ಪೆಕ್ಟ್ಯಾಕ್ಯುಲರ್ ಗುಹೆಯು 131 ಮೀಟರ್ ಎತ್ತರ, 57 ಮೀಟರ್ ಅಗಲ ಹಾಗೂ 60 ಮೀಟರ್ ಉದ್ದ ಇದೆ. ಇದನ್ನು ತಲುಪಲು ಕಡಿದಾದ 900 ಹೆಜ್ಜೆಗಳನ್ನು ಇಡಬೇಕಾಗುತ್ತದೆ. ಈಗ ಎಕ್ಸಲೇಟರ್ ಸಮೂಹದ ಸೌಲಭ್ಯವನ್ನು ಅಳವಡಿಸಲಾಗಿದೆ. ಕೇಬಲ್ ಕಾರಿನಲ್ಲಿಯೂ ಹೋಗಬೇಕು. 16-06-2026 ಈ ದಿನ ನಾವು ಚೀನಾದ ರಾಜಧಾನಿಯಾದ ಬೀಜಿಂಗ್ ನಗರಕ್ಕೆ ಪ್ರಯಾಣ ಬೆಳೆಸಿದೆವು. ಮೊದಲು ನಾವು ವಿಶ್ವದ ಅದ್ಭುತಗಳಲ್ಲಿ ಒಂದಾದ ಚೀನಾ ಮಹಾಗೋಡೆ ಗ್ರೇಟ್ ವಾಲ್ ಆಫ್ ಚೀನಾ ಅನ್ನು ವೀಕ್ಷಿಸಿದೆವು. ಇದು ವಿಶ್ವದಲ್ಲಿಯೇ ಮಾನವ ನಿರ್ಮಿತ ಅತಿ ದೊಡ್ಡ ಹಾಗೂ ಅತಿ ಉದ್ದವಾದ ರಕ್ಷಣಾತ್ಮಕ ನಿರ್ಮಾಣವಾಗಿದೆ. ಇದರ ಒಟ್ಟು ಉದ್ದ ಸುಮಾರು 21,196 ಕಿಲೋಮೀಟರ್ಗಳು, 13,170 ಮೈಲುಗಳು. ಈ ಮಹಾಗೋಡೆಯನ್ನು ಕ್ರಿ.ಪೂ. 7ನೇ ಶತಮಾನದಿಂದ ಆರಂಭಿಸಿ ನಂತರ ವಿವಿಧ ರಾಜವಂಶಗಳ ಆಳ್ವಿಕೆಯಲ್ಲಿ ವಿಸ್ತರಿಸಿ ನಿರ್ಮಿಸಲಾಯಿತು. ಉತ್ತರ ದಿಕ್ಕಿನಿಂದ ಆಗುತ್ತಿದ್ದ ಶತ್ರುಗಳ ದಾಳಿಯಿಂದ ದೇಶವನ್ನು ರಕ್ಷಿಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗಿದೆ. ತನ್ನ ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ವಾಸ್ತುಶಿಲ್ಪದ ಮಹತ್ವದಿಂದಾಗಿ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ನಂತರ ನಾವು ಮಿಂಗ್ ಸಮಾಧಿಗಳು ಟಂಬ್ಸ್ ವೀಕ್ಷಿಸಿದೆವು. ಇದು ಮಿಂಗ್ ರಾಜವಂಶದ 13 ಚಕ್ರವರ್ತಿಗಳ ಭವ್ಯ ಸಮಾಧಿಗಳ ಸಮೂಹವಾಗಿದೆ. ಸುಂದರವಾದ ಪರ್ವತಗಳ ನಡುವೆ ನೆಲೆಗೊಂಡಿರುವ ಈ ಸಮಾಧಿಗಳು ಚೀನಾದ ರಾಜವಂಶದ ವೈಭವ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಇಲ್ಲಿನ ಪ್ರಶಾಂತ ವಾತಾವರಣ ಹಾಗೂ ಐತಿಹಾಸಿಕ ಹಿನ್ನೆಲೆ ನಮ್ಮನ್ನು ಚೀನಾದ ವೈಭವಯುತ ಇತಿಹಾಸದತ್ತ ಕರೆದೊಯ್ಯಿತು. 17 ಜುಲೈ 2026 ರಂದು ನಾವು ಒಲಿಂಪಿಕ್ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದೆವು. 2008 ರ ಬೇಸಿಗೆ ಒಲಿಂಪಿಕ್ಸ್ ಹಾಗೂ 2022 ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಆತಿಥ್ಯ ವಹಿಸಿದ ವಿಶ್ವದ ಮೊದಲ ನಗರ ಎಂಬ ವಿಶಿಷ್ಟ ಹೆಗ್ಗಳಿಕೆಗೆ ಬೀಜಿಂಗ್ ಪಾತ್ರವಾಗಿದೆ.
ಈ ಕ್ರೀಡಾಕೂಟಗಳಿಗಾಗಿ ನಿರ್ಮಿಸಲಾದ ಭವ್ಯ ಕ್ರೀಡಾಂಗಣಗಳು, ವಸತಿ ವ್ಯವಸ್ಥೆಗಳು ಹಾಗೂ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಇಂದಿಗೂ ಅತ್ಯಂತ ಉತ್ತಮ ರೀತಿಯಲ್ಲಿ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಂತರ ನಾವು ನಿಷೇಧಿತ ನಗರ ಫೋರ್ಬಿಡನ್ ಸಿಟಿ ವೀಕ್ಷಿಸಿದೆವು. ಇದು ಚೀನಾದ ರಾಜಮನೆತನದ ಭವ್ಯ ಅರಮನೆಗಳ ಸಂಕೀರ್ಣವಾಗಿದ್ದು, ಮಿಂಗ್, ಮೆಂಗ್ ಮತ್ತು ಕ್ವಿಂಗ್ ಖೆಂಗ್ ರಾಜವಂಶಗಳ 24 ಚಕ್ರವರ್ತಿಗಳ ಅರಮನೆಯಾಗಿತ್ತು. ಕ್ರಿ. ಶೈ 1421 ರಿಂದ 1921 ರವರೆಗೆ ಸುಮಾರು 500 ವರ್ಷಗಳ ಕಾಲ ಇದು ಚೀನಾದ ರಾಜಕೀಯ ಹಾಗೂ ಆಡಳಿತ ಕೇಂದ್ರವಾಗಿತ್ತು. ತನ್ನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಮಹತ್ವದಿಂದಾಗಿ ಇದು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಇದರ ಪ್ರಮುಖ ಪ್ರವೇಶ ದ್ವಾರವು ಟಿಯನನ್ಮೆನ್ ಗೇಟ್ ಆಗಿದೆ. 18 ಜುಲೈ 2026 ನಾವು ವಿಮಾನದ ಮೂಲಕ ಹಾಂಗ್ಕಾಂಗ್ಗೆ ಪ್ರಯಾಣ ಬೆಳೆಸಿದೆವು. ಹಾಂಗ್ಕಾಂಗ್ ವಿಶೇಷ ಆಡಳಿತ ಪ್ರದೇಶವಾಗಿದ್ದು, ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರೂ ಚೀನಾದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಿಂದೆ ಇದು ಬ್ರಿಟಿಷರ ವಸಾಹತು ಆಗಿತ್ತು. ಇಂದು ಹಾಂಗ್ಕಾಂಗ್ ವಿಶ್ವದ ಪ್ರಮುಖ ಹಣಕಾಸು, ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ನಾವು ವಿಶ್ವಪ್ರಸಿದ್ಧ ಹಾಂಗ್ಕಾಂಗ್ ಸ್ಕೈಲೈನ್, ಹಾಂಗ್ಕಾಂಗ್ ಸ್ಕೈಲೈನ್ ಹಾಗೂ ವಿಕ್ಟೋರಿಯಾ ಬಂದರು, ವಿಕ್ಟೋರಿಯಾ ಹಾರ್ಬರ್ ವನ್ನು ವೀಕ್ಷಿಸಿದೆವು. ಆಳವಾದ ನೈಸರ್ಗಿಕ ನೀರಿನ ಬಂದರಾಗಿರುವ ವಿಕ್ಟೋರಿಯಾ ಬಂದರು ವಿಶ್ವದ ಅತ್ಯುತ್ತಮ ನೈಸರ್ಗಿಕ ಬಂದರುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಒಂದು ಕಾಲದಲ್ಲಿ ಸಣ್ಣ ಮೀನುಗಾರಿಕಾ ಹಳ್ಳಿಯಾಗಿದ್ದ ಈ ಪ್ರದೇಶವು ಇಂದು ವಿಶ್ವದ ಪ್ರಮುಖ ಆರ್ಥಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿ ಬೆಳೆದು ನಿಂತಿರುವುದು ಅದರ ಅಭಿವೃದ್ಧಿಯ ಪ್ರತೀಕವಾಗಿದೆ. ವಿಶೇಷವಾಗಿ ವಿಕ್ಟೋರಿಯಾ ಬಂದರಿನ 2 ದಡಗಳಲ್ಲಿ ಸಾಲಾಗಿ ನಿಂತಿರುವ ಆಕಾಶಮುಟ್ಟುವ ಗಗನಚುಂಬಿ ಕಟ್ಟಡಗಳು, ರಾತ್ರಿಯ ವರ್ಣರಂಜಿತ ಬೆಳಕಿನ ಅಲಂಕಾರ ಮತ್ತು ಮನಮೋಹಕ ಕ್ಷಿತಿಜದ ನೋಟ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪು ಮೂಡಿಸಿತು.
ತನದರೆ ನತದರೆ ದಾನಿ ತೋಂ ತನ ತನದರೆ ನತದರೆ ದಾನಿ ತೋಂ ತನ ತನದರೆ ನತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನ ತನದರೆ ನತದರೆ ದಾನಿ ತೋಂ ತನ ತನದರೆ ನತದರೆ ಯಾಲೇಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲಲ ತನದರೆ ನಾ ತನದರೆ ನತದಾನಿ ತಗಡ ತಿರುಗಡ ತಗದ ದಾಂದ 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 ತೋಂ ತನ ತನದರೆ ನತದರೆ ದಾನಿ ತೋಂ ತನ ತನದರೆ ಸನಿ ದ ಮಗ ಮಗ ಸಮ ಮಗ ಸನಿ ಸನಿ ದ ಮಗ ಮಗ ಸಮ ಮಗ ಸನಿ ಸನಿ ದ ಮಗ ಮಗ ಸಮ ಮಗ ಸನಿ ಹೋಟೆಲ್ ಕ್ಯಾಂಟೀನ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಾವು ಭಾಳ ಸಂತೋಷ ಆಯಿತು ನನಗೆ ಭಾಳ ಸಂತೋಷ ಆಯಿತು ನಮ್ಮ ಭಾರತೀಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ ಇದ್ದಾರೆ ಬಚ್ಚನ್ಸಿ Rochester, we are happy to have a good memory in our lifetime. We are taking this video. ಸರ್ ನೀವೇ ಕೊಡಿ ಸರ್. Okay. Yes. So this is 100 yen for you, for each people. You can share that. Yeah. Vasudhaiva. Tell Vasudhaiva. Vasudhaiva. Tell Vasudhaiva. Kutumba. Today is 18/6/2026. ನಾವು ಹಾಂಗ್ಕಾಂಗಿಗೆ ಬಂದಾಗ ನಮ್ಮ ಭಾರತೀಯ ಪದ್ಧತಿಯ ಆಹಾರವನ್ನು ಇಲ್ಲಿ ಹೋಟೆಲ್ನವರು ನಮಗೆ ಅತ್ಯುತ್ತಮವಾದ ಆತಿಥ್ಯ ನಮ್ಮನ್ನು ಸತ್ಕರಿಸಿದ್ದಾರೆ. ನಮಗೆ ಬಹಳ ಸಂತೋಷ ಆಯಿತು. ನಮ್ಮ ಭಾರತೀಯ ಪರಂಪರೆಯವರೆಲ್ಲ ಇಲ್ಲಿದ್ದಾರೆ. ಅದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ತುಂಬಾ ಆಭಾರಿಯಾಗಿದ್ದೇವೆ. ಮತ್ತೆ ನಾವು ನಮ್ಮ ಭಾರತೀಯರು ವಿ ಆರ್ ಟೆಲಿಂಗ್ ದ ಹೋಲ್ ವರ್ಲ್ಡ್ ಇಸ್ ಒನ್. ವಿ ಆರ್ ಟೆಲಿಂಗ್ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ. All brothers. For information, they are from Lahore. They are from Lahore. Yes, they are Support. proud. It is a tradition of our Indian culture to respect what Karili people what have given a very good food. We are remembering always and we pray God to give Almighty to give all type of prosperous business in this podcast. And we are all happy. All in both our limits. We are all very happy. We are all again follow. Vasudhaiva Kutumbakam.
The whole globe is what? We are all brothers. And the token of respect, we are giving one token, all you people, we take each other to this and we pray God. All the best for you people. Take it. चिन्तय हृदि शङ्करम् चिन्तय हृदि शङ्करम् सन्ततमभयङ्करम् गतभेदविडम्बकम् वसुधैव कुटुम्बकम् चिन्तय हृदि शङ्करम् सन्ततमभयङ्करम् गतभेदविडम्बकम् वसुधैव कुटुम्बकम् जगदेव कुटुम्बकम् वसुधैव कुटुम्बकम् जगदेव कुटुम्बकम् वसुधैव कुटुम्बकम् जगदेव कुटुम्बकम् वसुधैव कुटुम्बकम् जगदेव कुटुम्बकम् वसुधैव कुटुम्बकम्